ಸಹಜ ಸಂದರ್ಶನಗಳಿಗಾಗಿ ಇರುವಂತಹ ವಿಶೇಷ ವಾಹಿನಿ. ವೀಕ್ಷಕರೇ ನಮಸ್ಕಾರ. ಸಹಜ ಸಂದರ್ಶನ ಚಾನೆಲ್ ವತಿಯಿಂದ ನಾವು ಇವತ್ತು ಮಂಗಳೂರಿನಲ್ಲಿ ಯಕ್ಷಧ್ರುವ ಪಟ್ಲ ಸತೀಶ್ ಶೆಟ್ಟಿ ಭಾಗವತರು ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಸಿದ್ಧಿಯನ್ನು ಹೊಂದಿದವರು. ಅವರ ಜೊತೆ ಇವತ್ತು 5 ನಿಮಿಷಗಳ ಕಾಲ ಮಾತಾಡೋಕ್ಕೆ ಅವಕಾಶವನ್ನು ಮಾಡಿದ್ದೀವಿ. ಅವರು ನಮ್ಮ ಜೊತೆ ಮಾತಾಡ್ತಾರೆ. ನಮಸ್ಕಾರ. ಒಬ್ಬರು ಕಲಾವಿದರು ಈ ರೀತಿಯಲ್ಲಿ ಇಷ್ಟೊಂದು ಎತ್ತರಕ್ಕೆ ಏರಿರುವುದು ಯಕ್ಷಗಾನದಲ್ಲಿ ಬಹಳ ವಿಶೇಷ. ಯಾಕಂದರೆ ಎಲ್ಲ ಮುಮ್ಮೇಳದ ಕಲಾವಿದರು ಸಾಮಾನ್ಯ ಪ್ರಸಿದ್ಧಿ ಭಾಗವತರಾಗಿ ತಾವು ಬಹಳ ಪ್ರಸಿದ್ಧಿಯನ್ನು ಪಡ್ಕೊಂಡಿದ್ದೀರಿ. ಅದರ ಜೊತೆಗೆ ಒಂದು ಫೌಂಡೇಶನ್ ಮಾಡಿ ಕಲಾವಿದರಿಗೆ ಸಹಕಾರ ಕೊಡುವಂಥ ಕೆಲಸ ಮಾಡಿದೆ. ವಿಶೇಷವಾಗಿ ಪಟ್ಲ ಫೌಂಡೇಶನ್ ಇಷ್ಟ ಮಟ್ಟಿಗೆ ಏನು ಮಾಡಿದೆ ಅಂತ ಸ್ವಲ್ಪ ಕಲಾವಿದರ ಆರೋಗ್ಯ, ಭದ್ರತೆ, ಇನ್ಶೂರೆನ್ಸ್, ಮತ್ತು ಗೃಹ ನಿರ್ಮಾಣ ಮತ್ತು ಯಕ್ಷ ಶಿಕ್ಷಣ ಅಂತ ರಾಜ್ಯಾದ್ಯಂತ ಒಂದು 3 ವರ್ಷದಲ್ಲಿ 12,000 ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಫ್ರೀಯಾಗಿ ಕೆಲಸ ಇದೆ. ಮತ್ತು ಬೇರೆ ಬೇರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಕ್ಷಗಾನವನ್ನು ಬೆಳೆಸೋದ್ರ ಜೊತೆಗೆ ಜರ್ಮನಿ, ಫ್ರಾನ್ಸ್, ಯುರೋಪ್ ಹೀಗೆಲ್ಲ ಅದನ್ನು ಮಾಡ್ತಾ ಇದ್ದಾರೆ. ಬೇರೆ ಬೇರೆ ಯಕ್ಷಗಾನದ ಕಲೆಗೆ ಒಂದು ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ನಮ್ಮ ಫೌಂಡೇಶನ್ ಎಷ್ಟು ಜನ ಕಲಾವಿದರಿಗೆ ಈ ಫೌಂಡೇಶನ್ ಸಹಕಾರ ಸಿಕ್ಕಿದೆ? ಎಷ್ಟು ಜನ ಕಲಾವಿದರಿಗೆ ಅಂತ ಹೇಳೋದಕ್ಕಿಂತ ಟೋಟಲಿಯಾಗಿ ಯಕ್ಷಗಾನ ಕಲೆಗೆ, ಯಕ್ಷಗಾನ ಕಲಾವಿದರಿಗೆ ಒಂದು 16 ಕೋಟಿ ರೂಪಾಯಿಯವರೆಗೆ ನಮ್ಮ ಫೌಂಡೇಶನ್ ಹೊಸದಾಗಿ ಯಕ್ಷಗಾನಕ್ಕೆ ಬರುವಂಥ ಕಲಾವಿದರಿಗೆ ಏನಾಗುತ್ತೆ ಸರ್, ಯುವ ಪೀಳಿಗೆ ಇವತ್ತಿನ ಕಲಾಕ್ಷೇತ್ರದಲ್ಲಿ ಏನಾಗುತ್ತೆ ಅಂದರೆ ಯುವ ಪೀಳಿಗೆಗೆ ಒಂದು ಆತಂಕ ಇರುತ್ತೆ. ಅವರು ಜೀವನ ನಡೆಸುವಷ್ಟು ಅದರಲ್ಲಿ ಅವರಿಗೆ ಅನುಕೂಲ ಇದೆಯೋ ಇವತ್ತಿನ ಕಾಲದಲ್ಲಿ? ಹಿಂದೆ ಅದು ಬಹಳ ಕಷ್ಟ. ಇವತ್ತಿನ ಕಾಲದಲ್ಲಿ ಅನುಕೂಲ ಇದೆ ಅಂತ ಹಲವಾರು ಕಲಾವಿದರು ಹೇಳ್ತಾರೆ. ನಿಮ್ಮ ಅಭಿಪ್ರಾಯ ಏನಿದೆ? ಏನೂ ತೊಂದರೆ ಇಲ್ಲ. ಇವತ್ತಿನ ಕಲಾವಿದರುಗಳಿಗೆ ಅವರ ಕುಟುಂಬ ಜೀವನ ಆರಾಮದಲ್ಲಿ ನಿರ್ವಹಣೆ ಮಾಡ್ಬೋದು. ಯಕ್ಷಗಾನ ಕಲಾವಿದರು ಅವರ ದುರ್ಬುದ್ಧಿಯಿಂದ ಅವರು ಕಳ್ಕೊಳ್ಬೇಕಷ್ಟೇ ಹೊರತು ಬೇರೆ ಕಲೆಯಿಂದಾಗಿ ಕಲಾವಿದರಿಗೆ ಎಲ್ಲೂ ನಷ್ಟ ಆಗಲ್ಲ. ಕಲಾವಿದರು ಇದರಲ್ಲಿ ಒಳ್ಳೆಯ ಅಧ್ಯಯನ ಮಾಡಿದರೆ, ಸಾಧನೆ ಮಾಡಿದರೆ ಇದರಲ್ಲಿ ಭವಿಷ್ಯ ಇದೆ. ಅವರ ಜೀವನಕ್ಕೆ ಏನೂ ತೊಂದರೆ ಇಲ್ಲ. ಹೀಗೆ ಇರುವ ಕಲಾವಿದರಿಗೆ, ನಮ್ಮಂಥ ಕಲಾವಿದರಿಗೆ ಏನೂ ಕಲೆಯಿಂದಾಗಿ ಯಾವ ತೊಂದರೆನೂ ಇಲ್ಲ. ಈಗ ಈ ಕಲೆ ಇದನ್ನು ಇನ್ನೂ ಏನಿದೆ ನೆಕ್ಸ್ಟ್ ಪಟ್ಲ ಫೌಂಡೇಶನ್ ಪ್ಲಾನ್ ಯೋಜನೆಗಳೇನಿದೆ? ಯೋಜನೆಗಳು ಹೊಸ ಯೋಜನೆಗಳಂತ ಏನಿಲ್ಲ. ಇದ್ದದ್ದನ್ನು ಬೆಳೆಸಿಕೊಂಡು ಹೋಗಬೇಕು, ಉಳಿಸಿಕೊಂಡು ಹೋಗಬೇಕು ಅಂತ ಒಂದು ಆಶೆ ಅಷ್ಟೇ. ಮನೆಗಳ ನಿರ್ಮಾಣ ಒಂದು 96 ಮನೆಗಳು ಈಗಾಗಲೇ ನಿರ್ಮಾಣ ಆಗ್ತಾ ಇದೆ. ಕಲಾವಿದರಿಗಾಗಿನೇ ಹೌದು, ಮುಮ್ಮೇಳ ಕಲಾವಿದರಿಗಾಗಿ ಎಲ್ಲ ತೆಂಕು, ಬಡಗು, ದೈವಾರಾಧನೆ ಕಲಾವಿದರು, ಕಂಬಳ ಕಲಾವಿದರು ಇವರಿಗೆಲ್ಲ ನಿರ್ಮಾಣ ಆಗ್ತಾ ಇದೆ. ಅದರಲ್ಲಿ 50 ಮನೆ ನಾವು ಕೊಟ್ಟಾಯ್ತು, ಈಗ ಹಸ್ತಾಂತರ ಮಾಡಿ ಆಯಿತು. ಮನೆ ನಿರ್ಮಾಣ ಮಾಡಿ ಬೇರೆ ಉಳಿದ ಮನೆಗಳು 46 ಮನೆಗಳು ಆಗ್ತಾ ಇದೆ, ಕೊನೆಯ ಹಂತದಲ್ಲಿದೆ. ಹೀಗೆಲ್ಲ ಮಾಡ್ತಾ ಇದ್ದಾರೆ. ಕೊನೆಯ ಪ್ರಶ್ನೆ, ಯಕ್ಷಗಾನ ಎಷ್ಟು ಮುಂದುವರಿದೆ ಈಗಿನ ಕಾಲದಲ್ಲಿ? ಇನ್ನೂ ಇದಕ್ಕೆ ಭವಿಷ್ಯ ಇದೆ ಹೇಗೆ? ಈಗಿನ ಯಕ್ಷಗಾನಕ್ಕೆ ಭವಿಷ್ಯ ಯಾವತ್ತೂ ಇದೆ. ಎಲ್ಲ ಕಲಾವಿದರ ಸಹಕಾರ ಇದೆ. ಯುವ ಜನತೆ ತುಂಬ ಉತ್ಸುಕರಾಗಿ ಬರ್ತಾ ಇದ್ದಾರೆ. ಯಕ್ಷಗಾನ ಕಲೆಗೆ ಎಲ್ಲೂ ಅಳಿವಿಲ್ಲ. ಯಕ್ಷಗಾನ ಕಲೆ ವಿಶ್ವದಾದ್ಯಂತ ಬೆಳೆಯುತ್ತದೆ. ವಿಶ್ವದಲ್ಲಿ ಯಕ್ಷಗಾನಕ್ಕೆ ಸರಿಸಾಟಿಯಾದ ಕಲೆ ಇಲ್ಲ. ಥ್ಯಾಂಕ್ ಯು ಸೊ ಮಚ್. ಸಹಜ ಸಂದರ್ಶನಗಳಿಗಾಗಿ ಇರುವಂತಹ ವಿಶೇಷ ವಾಹಿನಿ.